ಸರ್ವೇ ಸಾಮಾನ್ಯ ಅಂತಿದ್ದ ಕೊಡಗು ಜಿಲ್ಲೆಗೆ 2018ರಿಂದ ಆಗಿರುವಂತಹ ಈ ಭೂಕುಸಿತ ಪ್ರವಾಹಗಳು ಮಳೆಗಾಲ ಬಂತು ಅಂದ್ರೆ ಸಾಕು ಆತಂಕ ಪಡುವಂತ ಮಾಡ್ತಾ ಇದೆ. ಹವಾಮಾನ ಇಲಾಖೆಯ ಒಂದು ಮುನ್ಸೂಚನೆಯ ಬೆನ್ನಲ್ಲೇ ಕೊಡಗಲ್ಲಿ ಮತ್ತೊಂದು ಆತಂಕ ಕಾಡ್ತಾ ಇದೆಯಂತೆ ಈ ಮುಂಗಾರಿನಲ್ಲಿ. ಏನಪ್ಪಾ ಅದು ನೋಡ್ತಾ ಹೋಗೋಣ. ಮಂಜಿನ ನಗರಿಯ 5 ಬಡಾವಣೆಗಳಲ್ಲಿ ಭೂಕುಸಿತದ ಭೀತಿ. ಅಪಾಯದ ಅಂಚಿನಲ್ಲಿ 300ಕ್ಕೂ ಅಧಿಕ ಮನೆಗಳು. ಹೌದು, ಕೊಡಗು ಜಿಲ್ಲೆಯಲ್ಲಿ ಈ ಬಾರಿಯೂ ಭೂಕುಸಿತ ಮತ್ತು ಪ್ರವಾಹದ ಭೀತಿ ಎದುರಾಗಿದೆ. ಮಂಜಿನ ನಗರಿ ಮಡಿಕೇರಿಯ ಹಲವು ಬಡಾವಣೆಗಳಲ್ಲಿ ಭೂಕುಸಿತವಾಗುವ ಸಾಧ್ಯತೆ ಇದೆ ಅಂತೇಳಿ ಅಂದಾಜಿಸಲಾಗಿದೆ. ನಗರದ ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ಮಂಗಳಾದೇವಿ ನಗರ, ಪುಠಾಣಿ ನಗರ, ಜ್ಯೋತಿ ನಗರ ಮತ್ತು ತ್ಯಾಗರಾಜ ಕಾಲೋನಿ ಸೇರಿದಂತೆ ಹಲವೆಡೆ ಭೂಕುಸಿತವಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಈಗಾಗಲೇ ಜಿಲ್ಲಾ ವಿಪತ್ತು ನಿರ್ವಹಣಾ ತಂಡ ಹಾಗೂ ಜಿಲ್ಲಾಡಳಿತ ಕೂಡ ಸಭೆಯನ್ನು ನಡೆಸಿ ಒಂದಷ್ಟು ಪೂರ್ವ ಸಿದ್ಧತೆಯನ್ನ ನೋಡಿಕೊಳ್ಳುವಂತೆ ಮಡಿಕೇರಿ ನಗರಸಭೆಗೆ ಸೂಚಿಸಿದೆಯಂತೆ. ಇಷ್ಟು ಬಡಾವಣೆಗಳ 300ಕ್ಕೂ ಹೆಚ್ಚು ಮನೆಗಳು ತೊಂದರೆಗೀಡಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಇದು ಈಗ ಮಡಿಕೇರಿ ನಗರದ ಜನತೆಯ ನಿದ್ದೆಗೆಡಿಸುವಂತೆ ಮಾಡಿದೆ. ಚಾಮುಂಡೇಶ್ವರಿ ನಗರ, ಇಂದಿರಾನಗರದಲ್ಲಿ 2018ರಿಂದಲೂ ಕೂಡ ಭೂಕುಸಿತದ ತೀವ್ರ ತೊಂದರೆಯ ಪರಿಸ್ಥಿತಿಯಲ್ಲಿದೆ ಅಂತೇಳಿ ಕುಟುಂಬಗಳಿಗೆ ಈಗಾಗಲೇ ಹಲವು ಕಡೆಗಳಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಆದರೂ ಮಂಗಳಾದೇವಿ ಮತ್ತು ಚಾಮುಂಡೇಶ್ವರಿ ನಗರದಲ್ಲಿ ಇನ್ನೂ ಸಾಕಷ್ಟು ಮನೆಗಳು ಅಪಾಯದಲ್ಲಿವೆ. ಈ ಬಾರಿ ಮಳೆ ತೀವ್ರವಾಗಿ ಸುರಿದಲ್ಲಿ ಈ ಬಾರಿಯೂ ತೊಂದರೆ ಎದುರಾಗಬಹುದು ಅನ್ನುವಂತಹ ಆತಂಕವಿದೆ. ಹೀಗಾಗಿಯೇ ಹಲವು ಬಡಾವಣೆಗಳ 300 ಕುಟುಂಬಗಳಿಗೆ ನಗರಸಭೆಯ ಸಿಬ್ಬಂದಿ ಮಳೆ ತೀವ್ರಗೊಂಡಲ್ಲಿ ಮನೆಯನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕಾಗುತ್ತೆ ಅಂತೇಳಿ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಅತಿ ಹೆಚ್ಚು ಮಳೆ ಸುರಿಯಲಾರಂಭಿಸಿದ್ರೆ ತೊಂದರೆ ಎದುರಾಗಬಹುದು ಅಂತೇಳಿ ಖಚಿತವಾದಲ್ಲಿ ಕೂಡಲೇ ಅಂತಹ ಮನೆಗಳನ್ನು ಲಿಖಿತವಾಗಿಯೇ ನೋಟಿಸ್ ಕೊಟ್ಟು ಖಾಲಿ ಮಾಡಿಸ್ತೇವೆ. ಮನೆ ಖಾಲಿ ಮಾಡುವುದಕ್ಕೆ ಜನರು ಮತ್ತು ವಾಹನಗಳ ಅಗತ್ಯವಿದ್ದರೆ ನಗರಸಭೆಯಿಂದಲೇ ಸೌಲಭ್ಯವನ್ನು ಕಲ್ಪಿಸಿಕೊಡ್ತೇವೆ ಅಂತೇಳಿ ಮಡಿಕೇರಿಯ ನಗರಸಭೆಯ ಆಯುಕ್ತ ವಿಜಯ್ ಹೇಳಿದ್ದಾರೆ. ಇಡೀ ನಗರದಾದ್ಯಂತ ನಮಗೆ ಯಥೇಚ್ಛವಾಗಿ ಮಳೆ ಬಂದು ಏನಾದರೂ ಒಂದು ಭೂಕುಸಿತ ಅಥವಾ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಏನಾದರೂ ಹಾನಿ ಆಗುತ್ತೆ ಅಂತ ಕಂಡು ಬರ್ತಕ್ಕಂಥ ಕುಟುಂಬಗಳು, ಒಂದು ಮನೆಗಳು, ನಮಗೆ ಒಂದು 380 ಮನೆಗಳು ಐಡೆಂಟಿಫೈ ಆಗಿದೆ. ಆ 380 ಮನೆಗಳಲ್ಲಿ ಈಗ ನಾವು ನಮ್ಮ ಬಿಲ್ ಕಲೆಕ್ಟರ್ಗಳನ್ನ ಹಾಕಿ ಅವ್ರಿಗೆಲ್ಲ ಒಂದು ಸುತ್ತಿನ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. ತುಂಬ ಅನಾಹುತ ಇರತಕ್ಕಂಥದ್ದು ಮಂಗಳದೇವಿ ನಗರದಲ್ಲಿ ನಾನೇ ಖುದ್ದು ಭೇಟಿ ನೀಡಿ ಅವರಿಗೆ ಪರ್ಯಾಯವಾಗಿ ಯಾವುದಾದ್ರು ಒಂದು ವಸತಿ ಗೃಹವನ್ನು ಕೊಡಲಿಕ್ಕೆ ನಾನು AC ಅವರಿಗೆ ಪತ್ರ ಬರೆದಿದ್ದೀನಿ. ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿರುವ ಚಾಮುಂಡೇಶ್ವರಿ ನಗರದ ನಿವಾಸಿ, ಮಳೆಗಾಲ ಆರಂಭವಾದಾಗಲೆಲ್ಲ ನಗರಸಭೆಯವರು ಬಂದು ಈ ರೀತಿ ಒಂದು ನೋಟಿಸ್ ಅನ್ನು ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಇದರ ಬದಲಾಗಿ ಅಪಾಯದ ಅಂಚಿನಲ್ಲಿ ಬದುಕ್ತಾ ಇರುವಂತಹ ಮಡಿಕೇರಿ ನಗರದ ವಿವಿಧ ಬಡಾವಣೆಗಳ ಎಲ್ಲಾ ಕುಟುಂಬಗಳಿಗೆ ಶಾಶ್ವತವಾಗಿ ಸುರಕ್ಷಿತ ಸೂರನ್ನು ಒದಗಿಸುವಂತೆ ಒತ್ತಾಯಿಸಿದ್ದಾರೆ. ರೆಡ್ ಝೋನ್ ಮಾಡಿದ್ದಾರೆ, ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲ ಅಂತ ಅವರು ರೆಡ್ ಝೋನ್ ಅಂತ ಮಾಡಿದ್ದಾರೆ. ಹಾಗಾಗಿ ಈಗ ಅದನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಅದು ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಅದನ್ನ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಅದನ್ನ ಕೊಡಬೇಕಾಗ್ತದೆ ಏನಿದೆ. ಹಾಗಾಗಿ ನಮ್ಮ ಇಂದ್ರನಗರ, ಚಾಮುಂಡೇಶ್ವರಿ ನಗರ ಆಗಿರ್ಬೋದು, ಮಂಗಳಾದೇವಿ ನಗರ ಆಗಿರ್ಬೋದು, ಜ್ಯೋತಿ ನಗರ ಆಗಿರ್ಬೋದು, ಎಲ್ಲರೂ ತುಂಬ ಒಂದು ಮಳೆಗಾಲದ ಒಂದು ಪರಿಸ್ಥಿತಿ ಈ ಸಾರಿ ಆಗಸ್ಟ್ನಲ್ಲಿ ತುಂಬ ಮಳೆ ಇದೆ ಅಂತ ಹೇಳುವಂಥದ್ದು ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಎಚ್ಚರ ವಹಿಸಿಕೊಂಡು ಇದನ್ನ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರು ಇದನ್ನು ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಭಯ ಇಲ್ಲ, ಮಳೆ ಬರುವಾಗ ಸ್ವಲ್ಪ ಬೇಜಾರು, ಹೆದರಿಕೆ ಆಗುತ್ತೆ, ಅದು ವರ್ಷಲ್ಲೂ ಇರುವಂಥದ್ದು. ಹಾಗಾಗಿ ಎಲ್ಲರಿಗೆ ಅದೊಂದು ಹೌದು ಆತಂಕ ಇದೆ. ಒಟ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈ ಬಾರಿಯೂ ಕೂಡ ಅತಿ ಹೆಚ್ಚು ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತೇಳಿ ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಮತ್ತೊಂದು ಕಡೆ ಮಡಿಕೇರಿ ನಗರದ ವಿವಿಧ ಬಡಾವಣೆಗಳಲ್ಲಿ ಭೂಕುಸಿತವಾಗುವ ಆತಂಕ ಎದುರಾಗಿರೋದು ಎಲ್ಲರ ಚಿಂತೆಗೇಡು ಮಾಡಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.